ಜಸ್ಟ್ ನಮ್ಮ ರೆಕಾರ್ಡಿಗೆ ಅಂದರೆ ನಮ್ಮ ವೆಬ್ಸೈಟಲ್ಲಿ ಬರ್ತದೆ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಮಾಧವ್ ಅಂತ. ನಾವಂದರೆ ಇಲ್ಲಿ BVTಯಲ್ಲಿ ಸೋಲಾರ್ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ದೀನಿ. ಅದೇ ಟ್ರೈನಿಂಗಲ್ಲಿ ಅಂದರೆ ಅದು ಸೋಲಾರ್ ಯಾವ ರೀತಿ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರು, ಮತ್ತು ಲೈಟಿಂಗ್ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಅಂತ ಹೇಳಿದ್ರು. ಎಷ್ಟು ತಿಂಗಳಿಂದ ಈಗ ನಾನಿದು 8 ತಿಂಗಳ ಡಿಸೆಂಬರ್ಗೆ ಶುರು ಮಾಡಿದ್ದೆ. ಸೊ ಏನೇನು ಸೇಲ್ಸ್ ಮತ್ತು ಸರ್ವಿಸ್ ಏನೇನು? ನಾವಲ್ಲಿಗೆ ಫಸ್ಟಿಗೆ ಇದು ವಾಟರ್ ಹೀಟರ್ ಮಾತ್ರ ಸೇಲ್ ಮಾಡ್ತಾಯಿದ್ದೆ. ಓಕೆ. ಈಗ ಮತ್ತೆ ಏನೇನು ಸೇಲ್ ಮಾಡ್ತಾರೆ? ಅಂದರೆ ಇನ್ವರ್ಟರ್ ಮತ್ತು ಇದು ಲೈಟಿಂಗ್ ಇದೆ. ಇನ್ವರ್ಟರ್ ಮಾಡ್ತೀರಾ? ಇನ್ವರ್ಟರ್ ಸೇಲ್ ಮಾಡೋದು, ಅದು ಡಿಸ್ಟ್ರಿಬ್ಯೂಟರ್ ತಗೊಂಡು. ನಿಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಈಗ 8 ಸಿಸ್ಟಮ್ ಸೇಲ್ ಮಾಡಿದ್ದೇನೆ ವಾಟರ್ ಹೀಟರ್. ಓಕೆ. ಈಗ ಕಾಂಪಿಟೇಷನ್ ಇದೆ ಮಾತ್ರ. ಹೌದಾ? ಓಕೆ. ಯಾರು ನಿಮ್ಮ ಕಾಂಪಿಟೇಷನ್ ಅಲ್ಲಿ ಇಲ್ಲಿ ವಿಜಯ್ ಮೇನ್ ಮ್ಯಾನುಫ್ಯಾಕ್ಚರ್ ವಿಜಯ್ ಇದೆ. ಹೌದಾ? ಮತ್ತೆ ಈಗ ಟ್ಯೂಬ್ ಸಿಸ್ಟಮ್ ಬರ್ತಾ ಇದೆ, ಕಮ್ಮಿಯಲ್ಲಿ ಕೊಡ್ತಾ ಇದ್ದಾರೆ. ಈಗ 14,000. ನೀವು ಬರೀ ಸೇಲ್ಸ್ ಮಾತ್ರವಾ ಅಥವಾ ಸರ್ವಿಸ್? ಸರ್ವಿಸ್ ಸರ್ವಿಸ್ ಅಂದರೆ ಈಗ ನಮ್ದಕ್ಕೆ ನಾವು ಕೊಡಬೇಕಾಗ್ತದೆ, ಬೇರೆ ಎಲ್ಲ ಕೊಡಲಿಲ್ಲ ಕಸ್ಟಮರ್ ಬಂದು. 8 ತಿಂಗಳಾಯ್ತು ಉದ್ಯೋಗ ಮಾಡಿ ಅಂತ ಹೇಳಿದ್ರೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಇದ್ರ ಮುಂಚೆ ನಾನು ಪೆಟ್ರೋಲ್ ಪಂಪಲ್ಲಿ ಕ್ಯಾಶಿಯರ್ ಆಗಿದ್ದೆ. ಈ ಲೈನ್ ಹೇಗೆ ಹಾಕ್ಸ್ಕೊಳ್ರಿ? ಅಥವಾ ನಾವು ನಮ್ಗೆ ಸ್ವಂತ ಮಾಡಬೇಕಂತ ಇದು ಆಲೋಚನೆ ಬಂತು. ಅದರಲ್ಲಿ ನೋಡಿದೆ ನಮ್ಮ ಮನೆಯಲ್ಲಿ ಸೋಲಾರ್ ಎಲ್ಲ ಸ್ಕೋಪ್ ಇದೆ ಅಂತ, ಅದಕ್ಕೆ ನಮಗೆ ಈ ಫೀಲ್ಡಲ್ಲಿ. ಸೊ ಇದರ ಸ್ಕೋಪ್ ಉಂಟು ಅಂತ ನಿಮ್ಗೆ? ಸ್ಕೋಪ್ ಇದೆ. ಇದೆ. ಈಗ ಲೈಟಿಂಗ್ ಅಂದರೆ ಈಗ ಇಲ್ಲಿ ಸ್ವಲ್ಪ ಕಡಿಮೆ ಡಿಮಾಂಡ್. ಮುಂಚೆ ಬರುವಾಗ ಇದು ತುಂಬ ಸ್ಕೋಪ್ ಇದೆ ಅಂತ. ಆಮೇಲೆ ಇದು ಈಗ ನಿಮ್ಮ ಆಫೀಸು 8 ತಿಂಗಳಾಯ್ತಾ ಇಲ್ಲಿ? 8 ತಿಂಗಳಾಯ್ತು. ಇನ್ಯಾರಿದ್ದಾರೆ ನಿಮ್ಮ ಸ್ಟಾಫ್? ನಮ್ಮ ತಂಗಿ ಇರ್ತಾಳೆ ಇಲ್ಲಿ ಅಂಗಡಿಯಲ್ಲಿ. ಅಂದರೆ ಕಸ್ಟಮರ್ ಸ್ವಲ್ಪ ಕಮ್ಮಿ ಅಲ್ಲ ಬರೋದು, ನಾವೆಲ್ಲ ಹೊರಗಡೆ ಇರಬೇಕಾಗ್ತದೆ. ಹೌದು. ಸೇಲ್ಸ್ ಎಲ್ಲ ನೀವೇ ಮಾಡೋದಾ? ಅಂದರೆ ಮಾರ್ಕೆಟಿಂಗ್ ನೀವೇ ಮಾಡೋದಾ? ಸುಮಾರು ಎಷ್ಟು ಸಿಸ್ಟಮ್ಸ್ ಮಾಡಿದ್ದೀರಾ ಅಂದಾಜು 8 ತಿಂಗಳಲ್ಲಿ? ಅದೇ 8 ಸಿಸ್ಟಮ್ ಹೋಗಿದೆ. ಇದು ವಾಟರ್ ಹೀಟರ್ ತಿಳ್ಕೊಳ್ತಾ ಇದ್ದೇವೆ. ಮುಂದೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಸರ್? ಏನಂತ ಅಂದ್ಕೊಂಡಿದ್ದೀರಾ? ಮುಂದೆ ಅದೇ ಬೇರೆ ಈಗ ತಾಲೂಕಲ್ಲಿ ಈಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟ್ ಮಾಡಿ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾಡಬೇಕಂತ ಇದ್ದೇವೆ. ಪ್ರತಿ ತಾಲೂಕಲ್ಲಿ ಕುಂದಾಪುರ, ಇಲ್ಲಿ ಕಾರ್ಕಳ, ಮತ್ತು ಇಲ್ಲಿ ಸೋತ್ಕಲ್ಲ, ಇದು ಉಡುಪಿ. ಈಗ ನಿಮ್ಮ ಕಾರ್ಯಕ್ಷೇತ್ರ ಎಷ್ಟು? ನಾವೊಂದೀಗ ಉಡುಪಿ ಇದೆ, ತಾಲೂಕು ಮಾತ್ರ ಇದು ಮಾಡ್ತಾ ಇದ್ದೇವೆ. ಮತ್ತು ಯಾವ ಥರದ ಸಪೋರ್ಟ್ ನಿಮಗೆ ಸಿಕ್ಕಿದೆ? BVTಯಿಂದಾಗಲಿ ಅಥವಾ ನಿಮ್ಮ ಕಂಪನಿಯಿಂದಾಗಲಿ? ಕಂಪನಿಯಿಂದ ಯಾವುದು ಸಿಗಲಿಲ್ಲ. ಸೊ ಟ್ರೈನಿಂಗ್ ಆದಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ನೀವೇ ಅಟೆಂಡ್ ಮಾಡ್ತೀವಿ. ಕಂಪನಿಯಿಂದ ಬಂದು ಯಾರು ನಿಮಗೆ ಮತ್ತು BVTಯಿಂದ ಯಾವ ಥರದ ಸಹಾಯ ಆಗಿದೆ ನಿಮಗೆ? BVTಯಿಂದ ಅದೇ ಸೋಲಾರ್ ಬಗ್ಗೆ, ಅದೇ ಇನ್ಸ್ಟಾಲೇಷನ್ ಬಗ್ಗೆ ಅಷ್ಟು ಹೇಳಿಲ್ಲ ಅವರು. ಅದೇ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಹೇಳಿದ್ರು, ಮತ್ತು ಫೈನಾನ್ಸ್ ಎಲ್ಲ ಹೇಗೆ ಸಿಗ್ತದೆ ಅಂತ, ಅಂದರೆ ವ್ಯಾಪಾರ ಹೇಗೆ ಮಾಡಬೇಕಂತ ಹೇಳಿದ್ರು. ಸೊ ನಿಮಗೆ ಇನ್ಯಾವುದಾದ್ರೂ ಅನುಭವ ಇತ್ತಾ ಇದಕ್ಕೆ ಮುಂಚೆ? ಬಿಸ್ನೆಸ್ ಅಸೋಸಿಯೇಟ್ ಆಗಲಿನೋ ಅಥವಾ ಟೆಕ್ನಿಷಿಯನ್ ಆಗಲಿನೋ ಯಾವುದೂ ಇಲ್ಲ? ಸೋಲಾರ್ ಹೊಸದು ಫೀಲ್ಡಿಗೆ ಹೋದಾಗ ನಮಗೆ ಸ್ವಲ್ಪ ಅನುಭವ ಆಗ್ತದೆ ಅಷ್ಟೇ. ಈಗ ನೋಡಿದಾಗ ಎಂತೆಲ್ಲ ಇದೆ ಸೋಲಾರ್, ಯಾವ ರೀತಿ ಎಲ್ಲ ಕೊಡ್ತಾರೆ. ಈಗ ಕೆಲವರೆಲ್ಲ ಈಗ ಟ್ಯೂಬ್ ಸಿಸ್ಟಮ್ ಅಲ್ಲ, ಅಡಿಗೆ ಇದು ವೇಟ್ ಕೊಡೋದಿಲ್ಲ, ಇದು ಸಿಲ್ವರ್. ಮತ್ತು ಇದು ಟ್ಯೂಬ್ ಸ್ವಲ್ಪ ಕಡಿಮೆ ಆಗ್ತದೆ ಕೆಲವರು ಹೋಗಬೇಕು. ಈಗ ಟ್ಯೂಬ್ ಇದೆ, ಕೆಲವರೆಲ್ಲ ಕಡಿಮೆ 10 ಟ್ಯೂಬ್ ಎಲ್ಲ ಆಗ್ತದೆ. ಇನ್ವೆಸ್ಟ್ಮೆಂಟ್ 20% ಇನ್ವೆಸ್ಟ್ಮೆಂಟ್ ಹೇಗೆ ಅದೇ ನಾವು ಸ್ವಂತ ಲೋನ್ ಏನಾದ್ರು ತಗೊಂಡ್ರಾ? ಇಲ್ಲ ಎಷ್ಟು ಖರ್ಚು ಬೇಕು ಸರ್? ನಮಗೆ 1.25 ಲಕ್ಷ ಖರ್ಚು. 1 ಲಕ್ಷ. ಈಗ 5 ಸಿಸ್ಟಮ್ ತಗೊಂಡು ಬಂದಿದ್ದೆ. ಸಿಂಟೆಕ್ಸ್ ಗುಜರಾತಿಂದ ಬರಬೇಕು, ಸ್ವಲ್ಪ ಲೇಟ್ ಆಗ್ತದೆ. ಅದೇ 2 ಸಿಸ್ಟಮ್ ಇದೆ. ಮತ್ತು ನಾವು ವಿಜಯ ಇಲ್ಲಿ ಇದೆ, ವಿಜಯ ಕಟ್ಪಾಡಿ, ಅವ್ರಿಗೆ ಸೇಲ್ ಮಾಡ್ತೀವಿ. ಅವ್ರು ಸ್ವಲ್ಪ ಕಡಿಮೆ ಇರ್ಬೋದು. ಯಾವುದೇ ಡಿಮಾಂಡ್ ಇದೆ ವಿಜಯಗೆ, ಇಲ್ಲೆಲ್ಲ ಕೆಲವರು ವಿಜಯ ಅಂತ ಹೇಳ್ತಾರೆ. ಅದು ನಿಮಗೆ ಮಾರ್ಜಿನ್ ಸ್ವಲ್ಪ ಕಮ್ಮಿ ಇದೆ. ಅಂದರೆ ನಾವು ಬಲ್ಕಲ್ಲಿ ತಗೊಂಡ್ರೆ ಸ್ವಲ್ಪ ಇರ್ತದೆ. ಒಂದೊಂದು ತಂದು ಒಂದೊಂದು ತಗೊಂಡು ಬರ್ಬೋದು. ಟ್ರಾನ್ಸ್ಪೋರ್ಟ್ ಅವರೇ ಇದೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರೇ ಇದು ಮಾಡ್ತಾರೆ. ನಾವು ಹೋಗಿ ಪಿಕ್ ಮಾಡಿದ್ರೆ ಸಾಕು ಅಷ್ಟೇ. ಎಷ್ಟು ಕಮ್ಮಿ ಕಮಿಷನ್ ಅವರೊಂದು 17.5 ಕೊಡ್ತೇವೆ 100 ಲೀಟ್ರ್. ನಾವು 21.5 ಇದು ಮಾಡ್ತೀವಿ.
21,500 ಅಂದರೆ ಅದು 4,000. ನಿಮಗೆ ಬ್ಯಾಂಕ್ ಅಥವಾ ಇನ್ನೇನಾದರೂ ಬೇರೆ ಥರದ ಫೈನಾನ್ಸ್ ಇದು ಕೊಟ್ಟರೆ ನಿಮ್ಗೆ ಏನಾದರೂ ಪ್ಲಾನ್ ಇದೆಯಾ ಆ ಥರ? ನಾವು ಟಾಟಾ ಬಿ ಪಿ ನೀರು ಮಾಡಬೇಕಂತ ಇದ್ದೇವೆ. ಓಕೆ. ಫೈನಾನ್ಸ್ ಬ್ಯಾಂಕಲ್ಲಿ ಸಿಗೋದು ಇಷ್ಟು. ಅಥವಾ ಬ್ಯಾಂಕಲ್ಲೆಲ್ಲ ಲೋನ್ ಆಗಲಿ ಅಥವಾ ಫೈನಾನ್ಷಿಯಲಿ ಈಗ ನಿಮಗೆ ಇನ್ವೆಸ್ಟ್ಮೆಂಟಿಗೆ ಎಲ್ಲಾದರೂ ಸಹಾಯ ನಿಮಗೆ ಮುಂದೆ ಇಲ್ಲ ದೊಡ್ಡದು ಮಾಡಬೇಕು ಅಂತ ಹೇಳಿದ್ರಲ್ಲ, ಇಷ್ಟೊಂದು ಬೇರೆ ಬೇರೆ ಕಡೆಗೆಲ್ಲ ಮಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರಿ. ಸೊ ಅದು ಆ ಥರ ಏನಾದರೂ ಬ್ಯಾಂಕಿಂದ ಸಹಾಯಗಳಾಗಲಿ ಅಥವಾ ನಿಮ್ಮ ಇಲ್ಲೆಲ್ಲ ಇದಾವಲ್ಲ ಬೇರೆ ಬೇರೆ ವಾಣಿಜ್ಯ ಸಂಸ್ಥೆಗಳು, ಅದರಿಂದ ನಿಮ್ಗೆ ಏನಾದರೂ ಅಸಿಸ್ಟೆನ್ಸ್ ಸಿಕ್ಕಿದ್ರೆ ಮಾಡುತ್ತೀರಾ? ಆ ಲೆವೆಲಲ್ಲಿ ಮಾಡ್ತೀರಾ ಅಂತ ಕೇಳಿ. ಅಂದರೆ ಬಲ್ಕಿಗೆ ತಗೊಂಡು ಬಂದು ಟಾಟಾ ಬಿಗ್ ಮೇಲೆ ಇದು ಲೈಟಿಂಗ್ಸ್ ಆಗಿ ಅಲ್ಲಿ ರೆಸ್ಪಾನ್ಸಿವ್ ಮಾಡಬೇಕು ಅಂತ. ಅಂದರೆ ನಿಮಗೆ 8 ತಿಂಗಳಲ್ಲಿ ದೊಡ್ಡ ಸ್ಕೇಲಲ್ಲಿ ಮಾಡಿದರೆ ನಡೀತದೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇದರಲ್ಲಿ ಬಂದಿದೆ ಅಂದರೆ? ಓಕೆ. ಅದೇ ನಾವೆಲ್ಲ ಹೊರಗಡೆ ತೆಗ್ತಾ ಇರಬೇಕು, ಮಾರ್ಕೆಟಿಂಗ್ ಮಾಡಿದ್ರೆ ಎಲ್ಲಾದರೂ ಒಂದು ಸಿಗ್ತಾ ಇರ್ತದೆ. ಈಗ ನಮಗೆ ಅಂದರೆ ಫಸ್ಟ್ ಏನು ಗೊತ್ತು, ಕೆಲವು ಹಳೆ ಮನೆ ಎಲ್ಲ ಇರ್ತದೆ, ಅವರು 1 ವರ್ಷ 2 ವರ್ಷ ನಂತರ ಆಗ್ತದೆ. ನಾವು ಈಗ ಮೇಯ್ನಾಗಿ ಈಗ ಹೊಸ ಮನೆಗೆ ಹೋಗ್ಬೋದು, ಅವ್ರು ಕೆಲವು ಸಿಗ್ತದೆ, ಒಂದು 100ರಲ್ಲಿ ಒಂದು 40 ಮನೆಗೆ ಆಗ್ತದೆ, ಮತ್ತೆ 40 ಮನೆ ಆಗ್ತದೆ, ಆ ರೀತಿಯಲ್ಲಿ ಆಗ್ತದೆ. ನೆಕ್ಸ್ಟ್ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಅದು ಸಿಗ್ತದೆ ನಮಗೆ. ಇಲ್ಲಾದರೆ ಅವರದ್ದು ಅಡ್ರೆಸ್ ಎಲ್ಲ ಬರ್ಕೊಂಡಿರ್ತೇವೆ, ಫೋನ್ ನಂಬರ್ ಎಲ್ಲ ಒಂದೊಂದು ವರ್ಷಕ್ಕೆ ಕೇಳ್ತಾ ಇರ್ತೇವೆ. ಹೌದು. ನೀವು ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡಿಲ್ವಾ? ಬ್ಯಾಂಕ್ ಹೋಗಿ ಅಪ್ರೋಚ್ ಮಾಡಿದೆ. ಅಂದ್ರೆ ನಾವಂದ್ರೆ ಇದು ಪ್ರಧಾನಮಂತ್ರಿ ಸ್ವರೋಜ್ಗಾರ ಯೋಜನೆ ಅಂತ ಇದೆ, ಅವರಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕೊಡೋದು ಅಂತ ಹೇಳುದು, ಇದಕ್ಕೆಲ್ಲ ಕೊಡೋದಿಲ್ಲ. ನಿಮ್ಮ ಕಸ್ಟಮರ್ಸ್ಗೆ ಏನಾದ್ರು ಬ್ಯಾಂಕ್ ಲೋನ್ ಫೆಸಿಲಿಟಿ ಅವ್ರಿಗೆ ಸೌಲಭ್ಯ ಏನಾದ್ರು ಇದೆಯಾ ಆ ಥರ? ಈಗ ನೀವು ಮಾಡ್ತೀರಲ್ಲ ಈ ಸಿಸ್ಟಮ್, ಅವ್ರು ತಗೊಳ್ಳೋರು ಯಾರಾದ್ರು ಲೋನ್ಗೆ, ಅದಕ್ಕೆ ನೀವೇನಾದ್ರು ಆ ಥರ ಯಾವ್ದಾದ್ರು ಮಾಡಿಕೊಟ್ಟಿದ್ದೀರಾ? ಹೌದು, ಆ ರೀತಿ ಮಾಡಿದ್ದೆ. ಒಂದು 2-3 ಲೋನಲ್ಲೇ ಮಾಡಿದ್ದೆ. ಯಾವ ಬ್ಯಾಂಕ್ಗಳು? ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಮಾಡಿದೆ, ಸಿಂಡಿಕೇಟ್ ಬ್ಯಾಂಕಲ್ಲಿ 2 ಮಾಡಿದ್ದೆ, ಮತ್ತೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅದೆಲ್ಲ ಮಾಡಿದೆ. ನೀವೇ ಬ್ಯಾಂಕಿಗೆ ಹೋಗಿದ್ದಾಗ ಏನಂತ ಹೇಳಿದ್ರೆ ಬ್ಯಾಂಕಿನವರು ಸಿಂಡಿಕೇಟ್ ಬ್ಯಾಂಕಿಗೆ ಕೇಳಿದ್ದೀರಾ? ಸಿಂಡಿಕೇಟ್ ಬ್ಯಾಂಕಲ್ಲಿ ಅಂದರೆ ಕಟ್ಪಾಡಿ ಬ್ರಾಂಚಲ್ಲಿ ಕೇಳಿದ್ದೆ ಒಂದ್ಸಲ. ಅವ್ರು ಎಂತ ಹೇಳಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕೊಡೋದು, ಡೀಲರಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಅಂದರೆ ಒಂದು ಕಸ್ಟಮರ್ ಹೋಗಿದ್ದಾರೆ ನಮಗೆ, ಬ್ರಾಂಚ್ ಮ್ಯಾನೇಜರ್ ಇದು ಮಾಡಿದ್ರು. ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಅವ್ರೆಂತ ಹೇಳಿದ್ರು, ನಾವು ನಮ್ಮ ಇದು ವಿಸಿಟಿಂಗ್ ಕಾರ್ಡ್ ತಗೊಂಡು ಕೊಡ್ತೇವೆ, ಅದಕ್ಕೆ ಹೋಗಿ ನಾವು ಕೆನರಾ ಸೋಲಾರ್ ಸಿಸ್ಟಮ್ ಅಂತ ನಮ್ಮ ವಿಸಿಟಿಂಗ್ ಕಾರ್ಡ್ ಇರೋದು. ಅವ್ರೆಂತ ಇದು ಈ ಹೆಸರಿದ್ದೆ ನಮ್ಮ ಲೀಸ್ಟಲ್ಲಿ ಇದೆ ಅಂತ ಕೇಳಿದ್ರು. ನಿಜವಾಗಿ ಇರಬೇಕಿದೆ ಅಂತ ಇದು ಮ್ಯಾನುಫ್ಯಾಕ್ಚರ್ದು ಲೀಸ್ಟಲ್ಲಿ ಇರಬೇಕು. ಅವ್ರು ಕೇಳಿದ್ರೆ ನಿಮ್ಮ ಇದು ಕೆನರಾ ಸೋಲಾರ್ ಅಂತ ನಮ್ಮ ಲೀಸ್ಟಲ್ಲಿ ಇದೆ ಅಂತ ಕೇಳಿದ್ರು. ಹಾಗೆ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ ಅವ್ರು ಕೊಟ್ಟಿಲ್ಲ. ಕೆಲವು ಜನರಿಗೆ ಮಾತ್ರ ಕೊಡ್ತಾರೆ. ಅವರಂದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಅವರ ಲೀಸ್ಟಲ್ಲೆಲ್ಲ ಇರ್ತದೆ, ಈಗ ಪ್ರಾಡಕ್ಟ್ ತುಂಬ ಇರ್ತದಲ್ಲ, ಅವ್ರಿಗೆ ಅವ್ರ ಪ್ರಾಡಕ್ಟ್ ಮಾಡಿದ್ರೆ ನಾವು ಕೊಡಬೇಕು. ಇವಾಗ ಪ್ರಾಡಕ್ಟ್ ಮಾಡ್ತಾರೆ. ಹೌದೌದು, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ವಿಜಯ ಸೇರ್ಕು ಕೊಡ್ತೇವೆ, ಮ್ಯಾನುಫ್ಯಾಕ್ಚರ್ ಕೊಡ್ತೇವೆ ಅಂತ ಹೇಳಿ ಆ ರೀತಿ ಎಲ್ಲ ಆಗಿರೋದು. ಅಲ್ಲ, ನಿಮಗೆ ಈ ಇಕ್ವಿಪ್ಮೆಂಟ್ ಈಗ ಇದನ್ನೆಲ್ಲ ನೀವು ಸ್ಟೋರ್ ಮಾಡೋದಕ್ಕೆ ನಿಮಗೆ ಬ್ಯಾಂಕಿಂದ ಓಡಿ ಫೆಸಿಲಿಟಿ ಕೇಳಿದ್ದೀರಾ? ಇಲ್ಲ, ಕೇಳಿದ್ದೀರಾ? ಬ್ಯಾಂಕಿಗೆ ಹೋಗಿ ಮಾತಾಡಿದ್ದೀರಾ? ಇಲ್ಲ. ನಿಮಗೆ ತಗೊಳ್ಳಿಕ್ಕೆ ದುಡ್ಡು ಬೇಡವಾ? ಇದು ಒಂದು ಐ ಸಿಸ್ಟಮ್ ಇರ್ತದೆ, ಅದರಲ್ಲಿ 2 ಸೇವೆ ಆಗಿದೆ, ಈಗ 3 ಇದೆ. ನಾವು ಸಿಂಗಲ್ ಸಿಸ್ಟಮ್ ಎಲ್ಲ ತಗೊಂಡು ಬರೋದು. ಇದು ವಿಜಯದಲ್ಲಿ ಕಡ್ಪಡಿಯಲ್ಲಿ ನಿಮಗೆ ಓಡಿ ಫೆಸಿಲಿಟಿ ಬೇಕಾಗಿಲ್ಲ. ಆದರೆ ಸರ್ ಇದು ತಗೊಂಡು ಹೋಗ್ಲಿಕ್ಕೆ ಕಷ್ಟ. ಟ್ರಾನ್ಸ್ಪೋರ್ಟೇಷನ್ ಅವರೇ ಮಾಡ್ತಾರೆ. ಈಗ ಅರ್ಜೆಂಟ್ ಇದ್ದರೆ ನಾವು ಮಾಡಬೇಕಷ್ಟೇ. 200-300 ರೂಪಾಯಿ ನಮ್ಮ ಕೈಯಲ್ಲಿ ಆಗ್ತದೆ. ಅಂದರೆ ಅದು ಸ್ವಲ್ಪ ಲೆಸ್ ಮಾಡಿ ಕೊಡ್ತಾರೆ ಅದು ಸರ್ ಟ್ರಾನ್ಸ್ಪೋರ್ಟೇಷನ್ ಆಗಿ. ಕಸ್ಟಮರ್ಸಿಗೆ ಲೋನ್ ಮಾಡೋದು ಕಷ್ಟ ಅಲ್ಲ? ಕಸ್ಟಮರ್ಸಿಗೆ ಲೋನ್ ಮಾಡೋದು ಬ್ಯಾಂಕಿಂದ ಸಿಸ್ಟಮ್ಸಿಗೆ ಲೋನ್ಗೆ ಅಂತ ಕೆಲವರಲ್ಲಿ ಈಗ ಹೌಸ್ ಲೋನ್ ಎಲ್ಲ ಇರ್ತದೆ, ಅವಾಗೆಲ್ಲ ಕೊಡೋದಿಲ್ಲ ಅವರಿಗೆ. 9 ಲಕ್ಷ 10 ಲಕ್ಷ ಎಲ್ಲ ಇರ್ತದೆ. ಅದೊಂದು ಪ್ರಾಬ್ಲಮ್ ಆಗ್ತದೆ. ಇದೊಂದು ಸೆಲ್ಕೋದವರಿಗೆ ಸಿಗ್ತದೆ, ಅವ್ರಿಗೆ ಪರಿಚಯ ಇರಬೇಕು, ಆ ರೀತಿ ಆಗ್ತದೆ. ಈಗ ಸೆಲ್ಕೋದವರಿಗೆ ಅದು ಬೇರೆ ಸಿಗ್ತದೆ, ಅವರೆಲ್ಲ ಬ್ಯಾಂಕಲ್ಲಿ ಇರ್ತಾರೆ. ಈಗ ವಿಷಯದಲ್ಲಿ ಮಾಡುವಾಗ ನಮ್ಮ ಬ್ಯಾಂಕಿನ ಪರಿಚಯ ಇಲ್ಲ, ಮ್ಯಾನೇಜರ್ ಪರಿಚಯ ಇದ್ದರೆ ಆಗ್ತದೆ. ಮ್ಯಾನೇಜರ್ ಪರಿಚಯ. ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಓದಿದ್ದೀರಾ? ಮನೆಯಲ್ಲಿ ನಾವೊಂದು BCom ಆಗಿದೆ. ಅಂದರೆ ಈಗ ಒಂದು 7-8 ವರ್ಷ ಇಲ್ಲಿ ಪೆಟ್ರೋಲ್ ಬಂಕ್ ಕ್ಯಾಶಿಯರ್ ಆಗಿದೆ. ಅದರಲ್ಲಿ ಈಗ ರೋಡ್ ಹೋಗ್ತಾರೆ. ಅದಕ್ಕೆ ನಾವೇ ನಮ್ಮ ಸ್ವಂತ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಈಗ ಸೋಲಾರಲ್ಲಿ ನಾವೇ ಮನೆಯಲ್ಲಿ ತಾಯಿ ಮತ್ತು ತಂಗಿಯರಿದ್ದಾರೆ.
ಸೊ ಇದು ನಿಮ್ಮ ಒಂದೇ ಬಿಸ್ನೆಸ್ ಇದೇ ಮೇನ್ ಬಿಸ್ನೆಸ್ ಏನು ಬಿಸ್ನೆಸ್ ಅಂದರೆ ಇದರೊಟ್ಟಿಗೆ ಈಗ ಇಂಟರ್ಲಾಕ್ ಇದು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ, ಅದರಲ್ಲಿ ಕಮಿಷನ್ ಮಾಡ್ತೇನೆ. ಓಕೆ ಕಮಿಷನ್ ಬೇಸ್ ಆಗಿ ಮಾಡ್ತೇನೆ. ಓಕೆ ಏಜೆನ್ಸಿ ಇದು ಮ್ಯಾನುಫ್ಯಾಕ್ಚರ್ ಇದ್ದಾರೆ ಮಣಿಪಾಲಲ್ಲಿ. ಓಕೆ ಅವರು ನಾವು ಅಂದರೆ ಮಾರ್ಕೆಟಿಂಗ್ ಮಾಡಿ ಅವರು ಆರ್ಡರ್ ಕೊಟ್ಟರೆ ಕಮಿಷನ್ ಸಿಗ್ತದೆ. ಕಮಿಷನ್ ಇದರೊಟ್ಟಿಗೆ ಅದು ಸರ್ ಅಂದರೆ ಅದೇ ಇದರಲ್ಲೇ ನಿಮ್ಮ ಮನೆ ನಡಿಬೇಕು, ಕೃಷಿ ಅಥವಾ ಬೇರೆ ಯಾವುದು ಆದಷ್ಟು ಟೈಮ್ ಸಿಗ್ತದ ನಿಮಗೆ ಅದು ಇದು ಎರಡು ಮಾಡಲಿಕ್ಕೆ? ನಾವಲ್ಲಿ ಬೆಳಿಗ್ಗೆ ಹೊರಗೇನೆ ಇರೋದಲ್ಲ ಮಾರ್ಕೆಟಿಂಗ್ ಮಾತ್ರ. ಬೆಳಿಗ್ಗೆ ಒಂದು 9-10 ಗಂಟೆ ಹೋದರೆ ಒಂದು ಸಾಯಂಕಾಲ 4-5 ಗಂಟೆ ಹೋಗ್ತದೆ. ಹೋದಾಗ ತುಂಬ ಲಾಂಗ್ ಹೋಗ್ತದೆ. ಹೋದಾಗ ಅದು ಸೇರಿಸ್ಕೊಂಡು ಹೌದು, ಅದು ಆಗ್ತದೆ, ಇದು ಸಹ ಆಗ್ತದೆ. ನೀವು ಮೂಲತಃ ಇದೇ ಊರಿನವರ? ನೀವು ಮೂಲ ಇದೇ ಊರಿನವರ? ಹೌದು, ಇದೇ ಊರು. ಇದೆ ನಾವಲ್ಲಿ ಅಲ್ಲಿ BVP ಸ್ವಲ್ಪ ಕೆಳಗೆ ಬರ್ತೇವೆ. ಹೌದಾ? ಹೌದು.